ಟೆಂಟ್ ಹಾಕಕ್ಕೆ ಸೆಕೆಂಡ್ಸ್ ತಗೊಂಡು ಇದು ರೆಂಟಿಗೆ ತಗೊಂಡಿರೋ ಗಾಡಿ ಏನೇನು ಆಯಿತು ಅಂದರೆ ಲಾಸ್ಟ್ ಟೈಮು ಕ್ಯಾಂಪ್ ಹಾಕಿದ್ದು ಕಾಶಿಲಿ ಹಾಕಿದ್ದು. ಕಾಶಿಲಿ ಹಾಕಿದ್ದು ಬಿಟ್ರೆ ಇವಾಗ ಇಲ್ಲಿ ಪಾಂಡಿಚೇರಿಲಿ ಹಾಕ್ತಾ ಇದೀವಿ. ಇನ್ನೂ ಎಲ್ಲೆಲ್ಲಿ ಹಾಕ್ತೀವಿ ಕ್ಯಾಂಪ್ ಅಂತ ನನಗಂತೂ ಗೊತ್ತಿಲ್ಲ. ಗೋಕುಲ್ ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ಈ ಸತಿ. ಲಾಸ್ಟ್ ಟೈಮ್ ಪಾಪ ಅವನು ಹಾಕಿದ, ಈ ಟೈಮ್ ನಾನು ಹಾಕಿರೋದು. ನೋಡಿ ಹಿಂದೆಗಡೆ ಎಲ್ಲ ತೋರಿಸಲಿ. ಇವಾಗ ಏನು ಕಾಣಲ್ಲ, ಬೆಳಿಗ್ಗೆ ಆಗಲಿ ಬೆಳಕಾಗಲಿ ಬೆಳಗ್ಗೆ ತೋರಿಸ್ತೀವಿ ಹೆಂಗಿದೆ ಮಾರ್ನಿಂಗ್. ಇನ್ನೇನೀಗ ಕ್ಯಾಂಪ್ ಆಯಿತು, ಲೈಟ್ ಆಯಿತು. ನಾವು ಬೇಕಾಗಿರೋದು ಮೇಯ್ನು ಚಿಕನ್ನು ರೆಡಿ ಆಗೈತೆ. ಸೈಡ್ಸು ಫುಲ್ಲು ಭಾರಿ ಆಗೈತೆ. ಬೆಳಿಗ್ಗೆ ವಿಚಾರಿಸ್ಕೊಂಡು ನೀರು ಇಲ್ಲಿ ನೋಡಿದ್ರೆ ಸಿಹಿ ನೀರು, ಅದೇ ಅದು ಅದ್ರ ಪಕ್ಕ ಸಮುದ್ರ. ಇಲ್ಲಿ ನೋಡಿದ್ರೆ ಈ ಥರ ನೋಡ್ರಿ ಮಳ್ಳೆತ್ತ ಮಿಷಿನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದನ್ನ ಕೆಳಗಡೆಗೆ ಬೀಳ್ತಾರಂತೆ. ಇಲ್ಲಿ ಪಕ್ಕದಲ್ಲಿ ಇದೈತೆ, ಸೀದಾ ಇಲ್ಲಿಂದ ನೀರೆಲ್ಲ ಹರ್ಕೊಂಡು ಸಮುದ್ರಕ್ಕೆ ಹೋಗೋದು. ಇಲ್ಲಿ ಮಳ್ಳೆತ್ತಕ್ಕೆ ಅಂತ ಮಾಡ್ತಾ ಇದ್ದಾರೆ. ಫುಲ್ಲು ಒಂದ್ಸಲ ಎತ್ತಿದ್ರೆ ಫುಲ್ಲು ಪರ್ಮಿಷನ್ ಕೊಡ್ತಾರ ಅವ್ರಿಗೆ. ಗೌರ್ಮೆಂಟಿಂದ ತಗೊಂಡು ಕಾಂಟ್ರಾಕ್ಟ್ ಮಾಡ್ತಾರೆ. ಒಂದೊಂದು ಲಾರಿನೇ 2 ಲಕ್ಷ ಐತೆ ಒಳ್ಳು. ಇದು ಒಂದ್ಸಲ ಬಂತು ಅಂದರೆ ಹತ್ತತ್ರ ಒಂದು 20-25 ಲಕ್ಷದ ಮಾಲ್ ಬರುತ್ತೆ. ನೋಡ್ರಿ ಸುತ್ತಮುತ್ತ ಹೆಂಗೈತೆ ಅಂತಂದ್ರೆ ಆ ಕಡೆ ಸೈಡೆಲ್ಲ ಫುಲ್ಲು ಬೀಚೇನೆ. ಬೀಚ್ ಪಕ್ಕ ಹಾಕೊಳ್ಳೋಕ್ಕೆ ಟೆಂಟ್ಗೆ ಪರ್ಮಿಷನ್ ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಅಣ್ಣ ಕಿಲಿಯ ತಂಬಿ ಕಿಲಿಯ ಪೂರ ಪರ್ಮಿಷನ್ ಸಾಪಿಡಿದ್ರೆ ಊಟ. ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ಈವನ್ ಇಲ್ಲಿ ಇಂಗ್ಲೀಷೂ ಗೊತ್ತಾಗಲ್ಲ, ನಮ್ಮ ಕನ್ನಡ ಒಂದು ಗೊತ್ತೇ ಇಲ್ಲ ಬಿಡ್ರಿ ಇವ್ರಿಗೆ. ನಮ್ಮ ಕರ್ನಾಟಕದಲ್ಲೇ ಬೆಸ್ಟು. ಹೆಂಗೆ ಕೇಳ್ಕೊಂಡು ಹೋಗ್ತಾ ಇದೀವಿ. ಅವ್ರು ಏನಾರ ಕೇಳಿದ್ರು ಓಣ ಆಣ ಅಂತಾನೆ ಹೋಗ್ತಾ ಇದೀವಿ. ಹಂಗೆ 3 ಕಿಲೋಮೀಟರ್ ಬಂದ್ವಿ, ದಾರಿ ಸಿಗ್ತಿಲ್ಲ. ಹೋಯ್ತಾ ಇದೀವಿ ಸುಮ್ಮನೆ. ಎಣ್ಣೆ ಹಾಕ್ತವ್ರ ಸೈಡಲ್ಲೆಲ್ಲ. ಮಾತಾಡ್ದು ಹೊಸ ಪ್ರೈವೇಟಿಂದು ಇಲ್ಲೊಬ್ರು ವಾಚ್ಮ್ಯಾನ್ ಅವ್ರ ಹತ್ರ ಬಿಡ್ತಾ ಇದ್ದಾರೆ ಒಳಗಡೆ. ಹೋಗೋಣ ಒಳಗಡೆ. ಜಾಗ ಪ್ರೈವೇಟ್ ಬೀಚ್ ಹಿಂಗೆ ಹೋದ್ರೆ ಅಲ್ಲಿ ಲಕ್ಕು ಏನು ಮಾಡೋಕ್ಕಾಗಲ್ಲ. ಏನೇನೋ ಸ್ಟೂಡೆಂಟ್ಸ್ ಅಂತ ಹೇಳಿದ್ಕೆ ಫ್ರೀಯಾಗಿ ಬಿಟ್ಟವ್ರೆ. ಹೋಗೋಣ ಈಗ. ಫ್ರೀಯಾಗಿರಿ ಅಂತ ಹೇಳವ್ರೆ. ಇಲ್ಲಿ ನೋಡಿ ಫುಲ್ಲು ರೆಸಾರ್ಟ್ ಮಾಡ್ಬೇಕು. ಮೋಸ್ಟ್ಲಿ ರೆಸಾರ್ಟ್ ಮಾಡೋ ಪ್ಲಾನಲ್ಲಿ ಇದ್ದಾರೆ ಅನ್ಸುತ್ತೆ. ಇದು ಬೀಚ್ ಪಕ್ಕನೇ ಇರೋದು. ಇದು ಫುಲ್ಲು ಪ್ರೈವೇಟ್ ಜಾಗ ಬೀಚ್ದು. ಅವ್ರು ಹಂಗೆ ಹಿಂದೆಗಡೆ ತಗೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಹಾಯ್ ಇವರೇ ಕರ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಇಲ್ಲೆಲ್ಲ ಒಳ್ಳೆ ಇದು ಮಾಡ್ತಾರೆ ಅಂದ್ಕೊಳ್ತೀವಿ. ಇದೇ ಸೈಡ್ ಅಷ್ಟೇ ನಾವು ಕ್ಯಾಂಪಿಂಗ್ ಹಾಕೋದು ಇದರ ಪಕ್ಕದಲ್ಲಿ. भाई इधर नहीं तो उधर गेट है ना, गेट के पास सोने तो परवाह नहीं। के पास तो नहीं होगा। हाँ नहीं इधर देखो। हाँ देखो परमिशन नहीं मिलेगा ये पर गाड़ी का कोई इधर में इधर ही है। हाँ देखो आप उधर में। ओके इधर में ना मच्छर पे नहीं आता है, हवा आता है इसमें, अच्छा रहता है। हाँ इधर ही अच्छा रहता है. उधर वो पूरा उधर ही ना ಜಾಗ. ನೋಡೋಣ ಬಾ ನೋಡೋಣ. ಗಾಡಿ ಆಫ್ ಮಾಡ್ದ ಹೋಗೋಣ ಸೀದಾ. ಈಗ ಏನೇನೋ ಬಂದು ಏನೇನೋ ಮಾಡ್ತಾ इधीवी. भाई तुम्हारा नाम क्या है? मेरा नाम हाँ जयप्रकाश। मेरा नाम शेखर है. वो उसका नाम दीपक है. दीपक हमसा है. और कोई आदमी है उधर? नहीं ना, वो लास्ट में उधर में. ओह ओके. इधर पूरा ये भी प्राइवेट है. सब पूरा प्राइवेट है. ओह 50 एकड़ है ये. आप 50 एकड़? नहीं रिसोर्ट गिजर्ट करता है ना. रिसोर्ट नहीं रिसोर्ट इसमें अब चालू होगा, बोट चालू होगा, पूरा लाइसेंस हो गया है. हाँ इधर भी है, कार्यकाल भी है. मेरा मालिक का बहुत जगह है. चेन्नई में है. पूरा ಯಾರೋ ಬಡ ಆದ್ಮಿ ಕಾಣದೆ. ಅಯ್ಯೋ ಅಲ್ಲಿ ನೋಡೋ, ಅಲ್ಲೇ ಹಾಕ ಬರ್ಬೋದಲ್ಲ ಆರಾಮಾಗೆ. ನೋಡೋಣ ಬಾಲ್ ಹಾಕೋಣ. ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಪಕ್ಕದಲ್ಲೇ ಇರೋದು. ಆ ಕಡೆನೇ ಬೀಚ್ ಫುಲ್ಲು. ಇಲ್ಲೇ ನೈಟ್ ಕ್ಯಾಂಪ್ ಹಾಕೊಳ್ಳೋದು. ಹಾಂ ಅಲ್ಲಿ ಗಂಟ ಬಂದಿತ್ತಂತೆ ನೀರು. ನೀರಾ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ರಂತೆ. ನೋಡೋಣ. ಪ್ಯಾರಡೈಸ್ ಬೀಚಲ್ಲಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಜನ ಇಲ್ಲ ಅಂದರೆ ಪ್ರೈವೇಟ್ ಬೀಚ್ಗೆ ಹೋದರೆ ಸ್ವಲ್ಪ ಜಾಸ್ತಿ ಮುಂದೆಗಡೆ ಬಿಡೋಕ್ಕೋಗಲ್ಲ. ಅದಕ್ಕೆ ಈ ಥರ ಬೀಚ್ಗಳಿಗೆ ಬಂದಿದ್ದೀವಿ. ಇಲ್ಲಿ ಹೇಗ್ಲಕ್ಕೂ ಸೀದಾ ಸೇಮ್ ಒಳ್ಳೆ ಗೋವಾ ಬೀಚ್ ಇದ್ದಂಗೆ ಅಕ್ಕಪಕ್ಕ ಬಾಗಾ ಬೀಚು, ಕಾಲಂಗುಡ್ ಬೀಚ್ ಥರನೇ ಸೇಮು. ಅಂದರೆ ಇಲ್ಲಿ ನೀರು ಚೆನ್ನಾಗಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆಟ ಆಡ್ಕೊಂಡು ಸೀದಾ ಹೋಗಿ ನೈಟು ಕ್ಯಾಂಪಿಂಗ್ ಮಾಡೋಣ. ಟೆಂಟ್ ಹಾಕಕ್ಕೆ ಅಯ್ಯೋ
ಸೆಕೆಂಡ್ಸ್ ಇದು ರೆಂಟಿಗೆ ತಗೊಂಡಿರೋ ಗಾಡಿ ಏನಾರು ಆಯಿತು ಅಂದರೆ ಮಣ್ಣೆಲ್ಲ ಜಾರ್ಕೊಂಡು ಬೀಚ್ ಸೈಡು ಕ್ಯಾಂಪ್ ಹಾಕೋಕ್ಕೆ ಎಲ್ಲೂ ಫ್ರೀಯಾಗಿ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಒಬ್ರು ಬ್ರೋ ಸಿಕ್ಕರು, ಅವ್ರದ್ದು ಇಲ್ಲೇ ಕಾರ್ತಿಕ್ ಬ್ರೋ ಅಂತ ಅವ್ರದ್ದು ಫಾರ್ಮ್ ಹೌಸ್ ಇದೆ ಇಲ್ಲೇ. ಅಲ್ಲಿ ಅವ್ರದ್ದು ಪ್ರೈವೇಟ್ ಜಾಗ ಅದು, ಅಲ್ಲಿಂದ ಆ ಕಡೆ ಬೀಚ್ಗೆ ಕನೆಕ್ಷನ್ ಇದೆ. ಅದಕ್ಕೆ ಇಲ್ಲೇ ಇರೋ 1000 ರೂಪಾಯಿ ಕೊಟ್ಬಿಟ್ಟು ಟೆಂಟ್ ಹಾಕು ಅಂತ ಹೇಳಿದ್ರು ಕಾರ್ತಿಕ್ ಬ್ರೋ. ಅದಕ್ಕೆ ಟೆಂಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ಫುಲ್ಲು ಟೆಂಟಲ್ಲೇ ಇರೋಣ ಅಂತ. ಚೆನ್ನಾಗಿರುತ್ತೆ ಫುಲ್ಲು. ಆ ಕಡೆ ಬೀಚ್ ಇದೆ ಒಳಗಡೆ. ಈಗ ತಂದೂರಿ ಗಿಂದೂರಿ ಎಲ್ಲ ತೊಗೊಂಡಿದ್ದೀವಿ. ಬೇರೆದೆಲ್ಲ ಸ್ಪೆಷಲ್ ಏನೇನು ಬೇಕು ಅವೆಲ್ಲ ಜಲ್ದಿ ಮಾಡೋಣ ಅಂತ. ಅಡುಗೆ ಐಟಮ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಇವಾಗ ಏನಿದ್ರು ಕ್ಯಾಂಪ್ ಹಾಕ್ಕೊಂಡು ಲ್ಯಾಂಪ್ ಗೀಂಪ್ ಎಲ್ಲ ತಂದುಬಿಟ್ಟಿದ್ದೀವಿ. ಲೈಟ್ ಗಿಟ್ ಏನೂ ಇಲ್ಲ, ಲ್ಯಾಂಪ್ ನಾವೇ ತಂದುಬಿಟ್ಟಿದ್ದೀವಿ. ಇವಾಗ ಏನಿದ್ರು ಟೆಂಟ್ ಹಾಕಿ ರಾತ್ರಿ ಎಲ್ಲ ಅಲ್ಲೇ ಇದ್ದು. ಅದೇ 1000 ರೂಪಾಯಿಗೆ ರೂಮೇ ಸಿಗೋದು ಇಲ್ಲಿ. ನಮ್ಗೆ ರೂಮ್ ಬೇಡ, ಅಡ್ವೆಂಚರ್ ಬೇಕು. ಅದಕ್ಕೆ ಇಲ್ಲಿ ನೋಡಿ ಹೆಂಗಿದೆ ಜಾಗ. ಇದೆ ಒಳಗಡೆ ಗೇಟ್ ಐತೆ. ಹೇಳವ್ರೆ ನಮಗೆ ಅಂತ, ನಾವಿಬ್ಬರೇ ಅಂತ ಇರೋದು. ಗೇಟ್ ಹಾಕ್ತಾರೆ, ಆರಾಮಾಗಿ ನಾವಿಬ್ಬರೇ ಆರಾಮಾಗಿ ಇರ್ಬೋದು. ಅವರೆಲ್ಲ ಹೋದ್ಮೇಲೆ ಇದೆಲ್ಲ ನಾವೇ ಬರೀ 1000 ರೂಪಾಯಿಗೆ ಒಂದಿನ ಬಾಡಿಗೆ ಕೊಟ್ಟವ್ರೆ ಅವ್ರದ್ದು ಫಾರ್ಮ್ ಹೌಸು. ಹೆಂಗಿದೆ ನೋಡಿ ಒಳಗಡೆ ಫುಲ್ಲು. ಫಾರ್ಮ್ ಹೌಸ್ ಒಳಗಡೆ ಇದೆ, ತೋರಿಸ್ತೀವಿ ಬನ್ನಿ. ಇವಣ್ಣನೇ ಕೊಟ್ಟಿದ್ದು ನಮ್ಮ ಪಾಂಡಿಚೇರಿ ಫ್ರೆಂಡು. ಇದೆ ಅವ್ರ ಫಾರ್ಮ್ ಹೌಸು. ಅಲ್ಲಿ ಮುಂದ್ಗಡೆ ಬೀಚ್ ಇದೆ. ಇವಾಗ ಅಲ್ಲೋಗಿ ಟೆಂಟ್ ಹಾಕೋದು. ಬ್ರೋ thank you so much. Means we are searching so many, bro. Means we chose 2-3 place, but we didn't get. Okay. Morning we seen it's good, bro. The place was good. Thank you, bro. We will call morning. I will call you. Okay, bye. ಬನ್ನಿ ಅಲ್ಲಿ ಹೋಗೋಣ. ಇವಾಗ ಓನರ್ ಪರ್ಮಿಷನ್ ತಗೊಂಡಾಯ್ತು. ಇವಾಗ ಹೋಗೋದು ಕ್ಯಾಂಪ್ ಹಾಕಿ ಬನ್ನಿ, ತೋರಿಸ್ತೀನಿ ಹೆಂಗೆ ಕ್ಯಾಂಪ್ ಹಾಕೋ ಜಾಗ ಹೆಂಗಿದೆ ಅಂತ. ಈಗ ಮಾತಾಡ್ಸ್ಕೊಂಡ್ ಬಂದ್ವಿ ಓನರ್ ಹತ್ರ ಮಾತಾಡ್ಸ್ಕೊಂಡು. ಇದೆ ನೋಡಿ ಇಲ್ಲೇ ಕ್ಯಾಂಪ್ ಹಾಕೋದು ನಾವು. ನಮಗೆ ಅಂತ 2 ಚೇರ್ ಬೇರೆ ಇಟ್ಟು ಹೋಗವ್ರೆ. ಇವಾಗ ಗಾಡಿ ನಿಲ್ಲಿಸಿ ಇಲ್ಲಿ ಕ್ಯಾಂಪ್ ಮಾಡೋದು. ಪಟ್ ಅಂತ ಕ್ಯಾಂಪಿಂಗ್ ರೆಡಿ ಮಾಡಿಬಿಟ್ರೆ ವ್ಯೂ ನೋಡಿರಿ. ಇವಾಗ ಏನು ಕಾಣಿಸ್ತಿಲ್ಲ ಅನಿಸುತ್ತೆ. ಮಾರ್ನಿಂಗ್ ಎದ್ದಾಗ ಒಂದು ವ್ಯೂ ತೋರಿಸ್ತೀನಿ. ಹೌದು, ಬೋಟ್ ಬರ್ತಾ ಇದೆ ಅಲ್ಲಿ. ಇದು ಬೀಚ್ ಅಲ್ಲ, ಬೀಚಿಂದ ಈ ಕಡೆ ಒಂದು ಲೇಕ್ ಬಂದಿದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಇಲ್ಲಿಂದ ಬೋಟಿಂಗು ಫುಲ್ಲು ಆ ಸ್ಟ್ರೈಟಿಂದ ಇಲ್ಲಿ ಫುಲ್ ಎಂಡ್ವರೆಗೂ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಅಂದರೆ ಬೋಟಿಂಗ್ ಮಾಡ್ತಾರೆ. ಅಲ್ಲಿ ಸ್ಟ್ರೈಟ್ ಅಲ್ಲಿ ಮುಂದೆ ನೋಡ್ತಿರ್ಬೋದು, ಲೈಟಿಂಗ್ ಎಲ್ಲ ಕಾಣಿಸ್ತಿದೆ ನೋಡಿ. ಅಲ್ಲೊಂದು ರೆಸಾರ್ಟ್ ಇದೆ, ಇಲ್ಲೇ ಟೆಂಟ್ ಹಾಕೋದು ನಾವೀಗ. ಲಾಸ್ಟ್ ಟೈಮು ಕ್ಯಾಂಪ್ ಹಾಕಿದ್ದು ಕಾಶಿಲಿ ಹಾಕಿದ್ದು. ಕಾಶಿಲಿ ಹಾಕಿದ್ ಬಿಟ್ರೆ ಇವಾಗ ಇಲ್ಲಿ ಪಾಂಡಿಚೇರಿಲಿ ಹಾಕ್ತಾ ಇದೀವಿ. ಇನ್ನು ಎಲ್ಲೆಲ್ಲಿ ಹಾಕ್ತೀವಿ ನಾವು ಕ್ಯಾಂಪ್ ಅಂತ ನನ್ಗಂತೂ ಗೊತ್ತಿಲ್ಲ. ಫುಲ್ಲು ಸಿಂಗಲ್ ಇದ್ರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಬೇಕಾದ್ರೆ ಕ್ಯಾಂಪ್ ಹಾಕ್ತೀನಿ ನೋಡಿ. ಇಲ್ಲಿ ಬೋಟ್ ಹೋಗ್ತಾ ಇದೆ. 500 ರೂಪಾಯಿ ಕೊಟ್ಟಿದ್ರೆ ಈ ಕಡೆನೇ ಬರುತ್ತೀರಿ ಬೋಟು. ಹಾಂ, ಆ ರೆಸಾರ್ಟ್ ಅವ್ರಿಗೆ ಇದು ಅದರಲ್ಲಿ ಪ್ಯಾಕೇಜ್ ಗೀಕಲ್ಲಿ ಇರುತ್ತೆ ನೋಡಿ. ಅಲ್ಲಿ ಬಲೂನು ಬನಾನಾ ಇದೆಲ್ಲ ರೈಡೆಲ್ಲ ತಗೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಾವು ಕ್ಯಾಂಪ್ ಹಾಕ್ತಿದ್ದೀವಿ. ಗೋಕುಲ್ ಹೇಳಿದ್ದ ಕೆಳಗಡೆ ಏನಾರು ಒಂದು ಹಾಕ್ಬಿಟ್ಟು ಕ್ಯಾಂಪ್ ಹಾಕ್ರಿ ಅಂತ. ಚೆನ್ನಾಗೇ ಐತೆ ಇಲ್ಲಿ ಜಾಗ, ಏನೋ ಹಾಸೋದು ಬೇಡ ಅನಿಸುತ್ತೆ. ಗಾಳಿ ಏನಿಲ್ಲಿ ಮಳೆ ಅಂದ್ಕೊಂಡು ಬಂದರೆ ರೈನ್ ಕೋಟು ಎಲ್ಲ ವೇಸ್ಟ್ ಸುಮ್ಮನೆ ತಂದಿರೋದು. ಸೆಕೆ ಹೊಡಿತೈತೆ ನೋಡಿ. ಶೆಟ್ಟಿ ರೆಡಿ ಮಾಡ್ತಾವನೆ ಟೆಂಟ್ನ. ನಾನು ನೋಡಿಲ್ಲ, ತಂದಾಗ ಕಾಶಿಯಲ್ಲಿ ಹೆಂಗೆ ಹಾಕಿದ್ರು ಅಂತ ವಿಡಿಯೋ ಕಾಲ್ ಮಾಡಿದ್ರು. ಇವಾಗ ನನ್ನ ಜೊತೆ ಟೆಂಟ್ ಹಾಕ್ತಾ ಇರೋದು. ಕಾಶಿಲಿ ಹಾಕಿದಾಗ ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ಹಾಕಿದ್ದು. ಇವಾಗ ಅದು ನೋಡಿದ್ರೆ ಫ್ಲಡ್ ಆಗೆಲ್ಲ ಹೋಗ್ಬಿಟ್ಟದೆ. ಹೌದೌದು, ಮೊನ್ನೆ ಗೋಕುಲ್ಗೆ ವಿಡಿಯೋ ಕಳಿಸಿದೆ. ನೋಡಿ ಬೋಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಚೇರ್ ಐತೆ, ಆರಾಮಾಗಿ ಚೇರಲ್ಲಿ ಕುತ್ಕೊಂಡು
ಇನ್ನೂ ಲೇಟಾಗಿ ಬರಬೇಕಿತ್ತು. ಇವನು ಇಲ್ಲಿ ಕ್ಯಾಂಪ್ ಮಾಡ್ಬೇಕಾದ್ರೆ ಸ್ವಲ್ಪ ಬೆಳಕಿರಲಿ ಹೆಂಗಿದೆ ಅಂತ ತೋರ್ಸೋಣ ನಿಮಗೆ ಆಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು ಊಟ ಗೀಟ ಎಲ್ಲ ಇವಾಗಲೇ ಪಾರ್ಸಲ್ ತೊಗೊಂಬಂದ್ಬಿಟ್ಟಿದ್ದೀವಿ. ತಿನ್ನೋದು 7-8 ಗಂಟೆಗೆ. ಫುಲ್ ಎಲ್ಲ ಆರೋಗಿರ್ತದೆ. ಏನು ಮಾಡೋದು ನೋಡೋಣ. 1 ಲೇಯರ್ ಆಯಿತು. ಇವಾಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕಿದ್ರೆ ಸುಮ್ಮನೆ ಕ್ಯಾಂಪ್ ಆಗ್ತಿರೋದು. ನಾವು ನಿದ್ದೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ ಇದೆಲ್ಲ ಮಾತಾಡಲ್ಲ. ಹಾಂ ಉಲ್ಟಾ ಎಲ್ಲ ಬಿತ್ತು ನೋಡು. ಒಂದು ಈ ಕಡೆ ಇದು ಬಿತ್ತು ನೋಡಿ, ಇಲ್ಲಿ ಇದು ಕಂಬಿ ಬಿತ್ತು. ಹಾಂ ಬರ್ತಾರ ಅನ್ಸತಿ ಇವಾಗ ಕಾರ್ತಿಕ್ ಬ್ರೋ ನೋಡ್ಕೊಂಡು ಹೋಗಕ್ಕೆ ಹೆಂಗೆ ಅಂತ. ಹಾಂ ಕಾರ್ತಿಕ್ ಬ್ರೋ ಬರ್ತಾರ ಅನ್ಸುತ್ತೆ. ಎಣ್ಣೆ ಹಾಕು ಅಂತ ಅಂದರು, ಆದರೆ ನಾನು ಹಾಕಲ್ವಲ್ಲ ಎಣ್ಣೆನ. ನಾವು ಸ್ಪ್ರೈಟ್ ಇಟ್ಕೊಂಡಿದ್ದೀವಿ ಅಂತೆ, ಸ್ಪ್ರೈಟು ಇಟ್ಕೊಳ್ಳಿಲ್ವಲ್ಲೋ. ಅಯ್ಯೋ ಅಂದ್ರೆ ಪಕ್ಕ ಎಣ್ಣೆ ಕೊಟ್ಟಿರೋರು ಆವಾಗಲೇ ಕೇಳಿದ್ರಲ್ಲ. ನಾವು ಎಣ್ಣೆ ಪಾರ್ಟಿಗಳಲ್ಲ. ಅಯ್ಯೋ ಅಲ್ಲಿ ಹಾಕ್ ನೀನು ಹಿಡ್ಕೊತೀನಿ. ಒಳ್ಳೆ ಜಾಗ ಐತೆ. ಈ ಕಡೆ ಲೇಕು, ಈ ಕಡೆ ತೋಟ, ಮುಂದ್ಗಡೆ ರೆಸಾರ್ಟ್ ಮಾಡೋ ಪ್ಲ್ಯಾನ್ ಹಾಕೋರಂತೆ. ನೆಕ್ಸ್ಟ್ ಸಲ ಬನ್ನಿ, ಅಷ್ಟೊತ್ತಿಗೆ ರೆಸಾರ್ಟ್ ರೆಡಿ ಆಗಿರುತ್ತೆ ಅಂತ ಹೇಳೋರೆ. ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಆಗಲೇ ಲೈಟ್ ಕಾಣಿಸ್ತಿದೆಯಲ್ಲ, ಒಂದು ರೆಸಾರ್ಟ್ ಆಗಲೇ ಮಾಡವ್ರೆ ಅಲ್ಲಿ. ಇವರು ಅದೇ ಥರ ಪ್ಲ್ಯಾನಲ್ಲಿ ಅವರೆ. ಆ ಥರ ಏನಾರ ಮಾಡಿದ್ರೆ ಇಲ್ಲಿಗೆ ಕನೆಕ್ಷನ್ ಕೊಟ್ಬಿಟ್ಟು ಇವರು ಬೋಟಿಂಗ್ ಗೀಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಮಾಡ್ತೀವಿ ಅಂತ ಹೇಳೋರೆ. ನೋಡೋಣ, ನೆಕ್ಸ್ಟ್ ಟೈಮ್ ನಾವು ಬಂದಾಗ ಈ ಕಡೆ ಒಂದು ಸಲ ಬಂದು ನೋಡ್ಕೊಂಡು ಹೋಗೋಣ. ತಿನ್ಕಾಡ್ತವನೆ ಯಾಕಕ್ಕೆ ಇವನು, ಏನು ಮಾಡ್ತಾನೆ ಏನು ಕಟ್ತಾನೋ ಗೊತ್ತಿಲ್ಲ. ಟೆಂಟ್ ಹಾಕ್ತಾರೋ ಇಲ್ವೋ ಹುಡುಕ್ತಾವ್ರೆ ಹೆಂಗೆ ಹಾಕೋದು ಏನು ಕತೆ ಅಂತ. ಕಾಲ್ ಮಾಡೋ ಗೋಕುಲ್ಗೆ, ಇಲ್ಲಾಂದ್ರೆ ಅಲ್ಲಿ ಕನೆಕ್ಟ್ ಮಾಡ್ಬೇಕಾ ನೋಡು ಅವೆರಡಕ್ಕೆ ಏನಾರ. ಅವೆರಡಕ್ಕೆ ಏನಾರ ಕನೆಕ್ಟ್ ಮಾಡ್ಬೇಕಾ ನೋಡು. ಕಟ್ಬಿಡು, ಆಧಾರದಲ್ಲಿ ಕಟ್ಬಿಡು. ಫೋನ್ ಮಾಡಬೇಕು. ನಮ್ಮನ್ನು ಇವತ್ತು ಇಟ್ಕೊಂಡು ನೋಡೋಣ. ನಮ್ಮ ಸ್ಟೇ ರೆಡಿ ಇವತ್ತಿಗೆ. ಫುಲ್ಲು ಕ್ಯಾಂಪ್ ಗಿಂಪ್ ಎಲ್ಲ ರೆಡಿ ಮಾಡಿದ್ದೀವಿ. ಓಪನ್ ಮಾಡಿ ತೋರಿಸ್ತಾನೆ ಹೆಂಗೈತೆ ಅಂತ ಶೆಟ್ಟಿ. ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಟಚ್ ಅಪ್ ಅಂತಂದರೆ ಲ್ಯಾಂಪ್ ಬೇರೆ ಹುಡ್ಕೊಂಬಿಟ್ಟವನು ಎಲ್ಲೋ ಗೊತ್ತಿಲ್ಲ. ಅದು ಆನ್ ಮಾಡಿ ತೋರಿಸ್ತೀವಿ ರೀ ಹೆಂಗಿದೆ ಅಂತ. ಹೋಗೋದು ಒಳಗಡೆ ಇರ್ತಾ ಇರೋದಷ್ಟೇ. ಇದು ಹೆಂಗೆ ಗೊತ್ತಾ, ಇಲ್ಲಿ ಲಾಸ್ಟಲ್ಲಿ ಸಿಗಿಸ್ಬೇಕು ಹಿಂಗೆ. ನನಗೆ ಅದೇ ಏನೋ ಮಕ್ಕ ಹೊಡಿತೈತಲ್ಲ ಅಂತ ಅನ್ಕೊಂಡೆ. ಲೈಟ್ ಕಮ್ಮಿ ಆಯ್ತು. ಟಾರ್ಚ್ ಆಲ್ಮೋಸ್ಟ್ ರೆಡಿ ಕ್ಯಾಂಪು. ಆಯ್ತಾ? ಎಲ್ಲ ಕಡೆ ಹಾಕೊಂಬರ್ಬೇಕಾಗ. ಇಲ್ಲಂತಂದ್ರೆ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ನೋಡೋಣ, ಕೀ ಹಾಕ್ತೀನಿ ಅಂತಂದ್ರೆ ಇವಾಗ ಹಾಕಲ್ಲ ಅಂತ ಹೇಳೋರೆ. ನೈಟು ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತು ಅಂದರೆ ಒಯ್ತಾ ಇರೋದು ನೈಟ್ ಹೋಗಬೇಡಿ ಅಂತಂದವ್ರೆ. ಇವಾಗ ಸೇಫ್ಟಿ ಇಲ್ಲ ಸುಮ್ಮನೆ ಅಂತ. ನೋಡೋಣ ಏನಾಗುತ್ತೋ ಅಂತ. ಮಚ್ಚಿ ಟೆಂಟ್ ಹಾಕಿದ್ದೀನಿ. ನಮ್ಮ ಸೆಕೆ ಎಲ್ಲ ಕಿತ್ಕೊಬಿಡ್ತು. ಗೋಕುಲ್ ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ಈ ಸತಿ. ಲಾಸ್ಟ್ ಟೈಮ್ ಪಾಪ ಅವನು ಹಾಕಿದ, ಈ ಟೈಮ್ ನಾನು ಹಾಕಿರೋದು. ನೋಡಿ ಹಿಂದೆಗಡೆ ಎಲ್ಲ ತೋರಿಸಲ್ಲಿ.
ಇವಾಗ ಏನು ಕಾಣಲ್ಲ, ಬೆಳಿಗ್ಗೆ ಆಗ್ಲಿ ಬೆಳಕಾಗ್ಲಿ ಬೆಳಗ್ಗೆ ತೋರಿಸ್ತೀವಿ ಹೆಂಗಿದೆ ಮಾರ್ನಿಂಗ್ ಅಂತ. ಏನು ಕಾಣಿಸ್ತಿಲ್ಲ ಅನ್ಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಪ್ ಬರ್ತಿದೆ. ಲ್ಯಾಂಪ್ ಅಂತ ಅಂದ್ಬಿಟ್ಟವನೆ. ಲ್ಯಾಂಪ್ ತರಲಿಲ್ಲ ಅಂದಿದ್ರೆ ಕಾಣಿಸ್ತೈತೆ ನೋಡಿ, ಏನು ಕಾಣಿಸ್ತಿರಲ್ಲ. ಏನು ಸಿಗ್ತಲೇ ಇಲ್ಲ. ಹಿಂಗೆ ಇರಬೇಕಾಗಿರ್ತಿತ್ತು ನಾವು ಬೆಳಗ್ಗೆ ಗಂಟ. ಬೆಳಗ್ಗೆ ನೆತ್ತಿಕೊಂಡು ಪುಣ್ಯಕ್ಕೆ ಓಹೋ ಇವಾಗ ಏನೋ ಹೇಳ್ತವನಪ್ಪ. ಗಾಡಿ ಹುಡ್ಕಿದ್ರೆ ಎಲ್ಲ ಸಿಗುತ್ತೆ, ಹುಡ್ಕಿದ್ರೆ ದೇವರೇ ಸಿಗ್ತಾನಂತೆ. ಟಾರ್ಚ್ ಆನ್ ಮಾಡೋಣ, ಖಾಲಿ ಸಿಕ್ತು ಆಫ್ ಮಾಡೋದನ್ನ ತೋರಿಸ್ತೀನಿ ಈಗ. ಏನೋ ಇದು ಹಿಂಗೆ ಪಳ್ಳಂತೈತೆ. ಕ್ಯಾಂಪಿಂಗ್ ಅಂತಾನೆ ಮಸ್ತಾಗೈತಪ್ಪ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹಿಂಗೆ ನೇತಾಕ್ಬಿಟ್ರೆ ಮಸ್ತು. ತೋರಿಸಿ ಈಗ ಫುಲ್ಲು. ಏನಪ್ಪ ಅಷ್ಟೇ 2000 ಕೊಟ್ಟರು ಈ ಥರ ರೂಮ್ ಸಿಕ್ತಿತ್ತಾ? 1000 ರೂಪಾಯಿ ಕೊಟ್ಟಿಲ್ವೇನಲ್ಲಿ? 1000 ರೂಪಾಯಿ ಕೊಟ್ಟಿದ್ದೀವಿ. 1000 ರೂಪಾಯಿ ಕೊಟ್ಟಿರೋದು ಅಲ್ಲ ಅವ್ನು ರೂಮ್ ಮಾತಾಡಿದಾಗ 1200 ರೂಪಾಯಿ ರೂಮ್ ಅಂತ ಹೇಳಿದ್ರು. ಇನ್ನೇನೀಗ ಕ್ಯಾಂಪ್ ಆಯಿತು, ಲೈಟ್ ಆಯಿತು. ನಾವು ಬೇಕಾಗಿರೋದು ಮೇಯ್ನು ಚಿಕನ್ನು ರೆಡಿ ಆಗೈತೆ. ಸೈಡ್ಸು ಫುಲ್ಲು ಭಾರಿ ಆಗೈತೆ. ಇದಕ್ಕೆ ಅಂತಲೇ ಮಾಡಿ ಇಡ್ಸಿದ್ದು. ಈಗ ಏನು ಕೇಳು, ಇದಕ್ಕೆ ಅಂತಲೇ ಕ್ಯಾಂಪ್ ಹಾಕ್ಸಿದ್ದು. ಇನ್ನು ಬೆಳಗ್ಗೆ ಹೆಂಗಿರುತ್ತೆ ಅಂತ ನೋಡ್ರಿ ನೀವೇನೆ. ಅಲ್ಲಿವರೆಗೂ ನಾನು ಚಿಕನ್ ಈಗಲೂ ಮಾಡ್ತೀವಿ ವಿಡಿಯೋ, ರಾತ್ರಿ ಹೆಂಗಿರುತ್ತೆ ಏನೇನಂತೆಲ್ಲ. ಬೆಳಿಗ್ಗೆ ಬೆಳಕಾದ್ಮೇಲೆ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ನಾನಂತೂ ತಿಂದು ಮನೆ ಕಳೋಷ್ಟ್ರೊಳಗೆ ಆಗೋಗಿರುತ್ತೆ ನೋಡಿ. ತಿಂದ್ಬಿಟ್ಟು ಬೆಳಗ್ಗೆ ಸಿಗ್ತೀವಿ. ಬಾಯ್. ಇಲ್ಲಿ ನೋಡ್ರಿ, ಅಡ್ವೆಂಚರ್ ಅಂದು ಬೆಳಗ್ಗೆಯಿಂದ ಬಿಸಿಲು, ಇವಾಗ ಮಳೆ ಬರ್ತೈತೆ. ಸೊಳ್ಳೆಗಳು ಬರ್ತಾವಲ್ಲ. ತಡಿದ ಸೌಂಡ್ ಹಂಗೆ ಬರ್ತದ, ಕೇಳಿಸ್ಕೊಳ್ಳಿ ಸೌಂಡು. ಫುಲ್ ಮಳೆ ಸ್ಟಾರ್ಟ್ ಆಯಿತು. ನಾವು ಒಳಗಡೆ ಇದ್ವಿ, ಈಗ ಒಳಗಡೆ ಬಂದು ಊಟ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಮಳೆ ಬರ್ತೈತೆ. ನೋಡೋಣ, ಜಾಸ್ತಿ ಮಳೆ ಬಂದರೆ ನೆಂದ್ಗಿಂದು ಹೋದ್ರೆ ಇದು ಟೆಂಟ್ ಕಾಣೋ ನಿನ್ನೆಲ್ಲ. ನೋಡೋಣ ಬಿಡಿ. ಬೆಳಿಗ್ಗೆ 7 ಗಂಟೆಗೆ ಎದ್ದಿದ್ದೀವಿ. ಅವನು ಎದ್ದಲ್ಲ ಆಚೆಗೆ ಊಟ ನೋಡ್ರಿ ಯಾವ ಥರ ಐತೆ ಅಂತ. ಅಲ್ಲ ಕೂತವನು ಆರಾಮಾಗೆ. ಹೆಂಗೈತೆ ಸರ್? ಆ ಕಡೆಗೆ ಹೋದ್ರೆ ಬೀಚು. ಗಾಡಿಯೆಲ್ಲ ಇಲ್ಲೇ ಹಾಕೋನೆ. ಚೇರ್ ಹತ್ರ ಬಂದು ಆರಾಮಾಗಿ ಕೂತವನೆ. ಇದು ತೋಟ. ಅಷ್ಟೇ. ಸೀದಾ ಹೋಗಿ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋದೆಲ್ಲ ಪ್ಯಾಕ್ ಮಾಡಿಕೊಂಡು. ನಿದ್ದೆ ಮಾತ್ರ ಹೆಂಗೆ ಬಂದಿತ್ತು ಅಂದರೆ, ಇವನು ಎದ್ದು ಬಡ್ಕತಾ ಇದ್ದ, ಎದೋಳು ಅಂತ. ನಾನು ಇನ್ನೂ ಹಂಗೆ ಫುಲ್ಲು ಇವತ್ತು ಸಕ್ಕತ್ತಾಗಿ ನಿದ್ದೆ ಬಂದಿತ್ತು, ನೆಮ್ಮದಿಯಾಗಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಈ ಥರ. ಇವಾಗ ಅವ್ನು ಬಿಸ್ತವನೆ. ಫಸ್ಟ್ ಒಳಗಡೆ ಇರೋ ಐಟಮ್ಸ್ ಎಲ್ಲ ತೆಗಿಯ. ಒಳಗಡೆ ಎಲ್ಲ ಬರೀ ಮಳ್ಳೆ ಐತೆ. ಮಳ್ಳು, ಲ್ಯಾಂಪು. ಮಡ್ಸಕ್ಕೆ ಬರ್ತದನಾ? ಸೀದೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದು. ಈಗ ನೈಟಲ್ಲಿ ಕೂತಿದಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಿಚ್ಚುವ ಸಮಯ ಒಂದೀಗ. ಟೆಸ್ಟ್ ಬಿಸ್ತಾವನಿ. ಅವನು ಬಿಚ್ಚಕ್ಕೆ ಬರಲ್ಲ, ನಾನೇ ಹೋಗ್ಬೇಕು. ಸುಮ್ಮನೆ ಡವ್ ಮಾಡಿದೆ ಅಷ್ಟೇ. ಕ್ಯಾಂಪಿಂಗ್ ಎಲ್ಲ ಮುಗೀತು. ಇರಪ್ಪ ನನ್ನ ಚಪ್ಪಲಿ. ಟೆಂಟೆಲ್ಲ ಕ್ಲೋಸ್ ಮಾಡಿ ಟೆಂಟೆಲ್ಲ ಹಿಡ್ಕೊಂಡಾಯ್ತು. ಇವಾಗ ಕಾರ್ತಿಕಣ್ಣ ಇಲ್ಲೇ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋಗವನೆ. ನಂದಾಗಲೇ ಸ್ನಾನ ಆಯಿತು, ಸೆಟ್ಟಿ ಮಾಡ್ದವನೆ. ಇದು ತೋಟ, ಇದು ಫುಲ್ಲು ತೆಂಗಿನ ಸಸಿ ಎಲ್ಲ ಹಾಕೋರೆ. ಬಂದ್ಬಿಟ್ಟು ಬೆಳಿಗ್ಗೆ ವಿಚಾರಿಸ್ಕೊಂಡು ನೀರು ಇಲ್ಲಿ ನೋಡಿದ್ರೆ ಸಿಹಿ ನೀರು, ಅದೇ ಅದು ಅದ್ರ ಪಕ್ಕ ಸಮುದ್ರ. ಇಲ್ಲಿ ನೋಡಿದ್ರೆ ಈ ಥರ ಹಿಂಗೈತೆ.
ಬೆಳಗ್ಗೆ ಬಂದ್ಬಿಟ್ಟು ಮೋಟ್ರ್ ಆನ್ ಮಾಡ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರೇ ಕಾರ್ತಿಕ್ ಬ್ರೋ. ನೀರು ಎಷ್ಟು ಬೆಚ್ಚಗೈತೆ ಅಂದರೆ ಅದಕ್ಕೆ ಕೂತ್ಕೊಂಡು ಆರಾಮಾಗಿ ಸ್ನಾನ ಮಾಡ್ತಾ ಇದ್ದೀವಿ ತಣ್ಣೀರಲ್ಲಿ. ರೆಡಿ ಆಗ್ಬಿಟ್ಟು ಹೋಯ್ತಾ ಇರೋದಿನ್ನು ಸಿಟಿ ಕಡೆಗೆ. ಎಸ್, ಎಲ್ಲ ಸ್ನಾನ ಗಿನ ಎಲ್ಲ ಆಯಿತು. ಇವಾಗ ಗಾಡಿ ಎತ್ಕೊಂಡು ಹೋಯ್ತಾ ಇದ್ದೀವಿ. ನೋಡಿ ಇದೇ ತೋಟ ಫುಲ್ಲು ತೆಂಗಿನ ತೋಟ ಹಾಕೊಂಬಿಟ್ಟವ್ರೆ. ಅಲ್ಲೊಂದು ಮನೆ ಮಾಡ್ಕೊಂಡವ್ರೆ ಚಿಕ್ಕದಾಗಿ. ಇಲ್ಲೇ ಇದು ತೋರ್ಸು, ನವಿಲು ತೋರ್ಸು. ಓಹೋ, ನವಿಲು. ರೆಕ್ಕೆ ಇದು ಬಿಡ್ಬೇಕದು. ಅದು ಬಿಟ್ಟಿತ್ತು, ನೀನೇ ಅದು ಅದು ಹೆಣ್ಣು. ಹೌದು, ಅದು ಆರಾಮಾಗಿ ಡ್ಯಾನ್ಸ್ ಆಗ್ತಾಯಿತ್ತು. ಅದೇ ನೆಮ್ಮದಿಯಾಗಿ. ಮೀನು ಹಿಡಿಯೋದೆಲ್ಲ ಹಿಡ್ಕೊಂಬಂದು ಏನಾರ ಬಂದ್ಬಿಟ್ಟಿದ್ರೆ ಇಲ್ಲೇ ಮೀನಿನೆಲ್ಲ ತಗೊಬಂದು ಆರಾಮಾಗಿ ಫ್ರೈ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ಬೋದಾಗಿ. ಇಲ್ಲೆಲ್ಲ ಬಿಟ್ಟಿರ್ತಾರೆ ಮೀನು. ಹೌದು. ಇನ್ನು ಆ ಕಡೆ ಸೈಡು ಉಪ್ಪು ನೀರು ಐತಲ್ಲ, ಅದೂ ಇದೆಲ್ಲ ಸಿಹಿ ನೀರು. ಇದು ಸಪ್ರೇಟ್ ಅಲ್ಲಿ ನೀವು ಸ್ನಾನ ಮಾಡಿದ್ವಲ್ಲ, ಆ ನೀರಿದು. ಅಲ್ಲೈತಿ ಗೇಟು, ತೋರಿಸ್ತೀವಿ. ಹೋಯ್ತೀವಿ. ಮಾವಿನಕಾಯಿ ದೇಪಕ್ಕೆ ಹೋಯ್ತಾವನೆ. ಪಾಪ ಬೆಳೆಯಲ್ಲೆಲ್ಲ ಉಳ್ಕೊಳಕ್ಕೆ ಜಾಗ ಕೊಟ್ಟವ್ರೆ. ಬೆಳಿಗ್ಗೆ ಏನೋ ಕೆಲಸ ಮಾಡಕ್ಕೆ ಹೋಯ್ತಾವ. ನೀನು ಹೇಳ್ದೆ ತಾನೇ ಮುಳ್ಳೆಲ್ಲ ಹಾಕೋರ್ಕೊ ಬೇಡ ಅಂತ. ಕಾಸು ಕೊಟ್ಟಿದ್ದೀವಿ, ಉಳ್ಕೊಳಕ್ಕೆ ಕೊಟ್ಟಿರೋದು. ಅಣ್ಣ ಬಂದರೆ ಬೈಸ್ಕೋಬೇಕಣ್ಣ ಸುಮ್ಮನೆ. ಏನು ಬೈಲ್ಲ. ಹಾಂ, ಲೇ ಸೀಸನ್ ಮುಗ್ದೋಗೈತ್ ಕಡೋ, ಇರಲ್ಲ. ಇಲ್ಲೇ ಅವಲ್ಲೋ. ಹಾಂ, ಮೇಲವೇ. ಕ್ಯಾಮ್ರಾ ಇತ್ತಲ್ಲ. ನೋಡಿ ನೆನ್ನೆ JCB-ಯಿಂದ ಎಲ್ಲ ತೆಗಿತಿದ್ರು ನೋಡಿ. JCB ಎಲ್ಲ ಕಣ, ಅಲ್ಲೇ ಟ್ರೈನಲ್ಲಿ ತೆಗಿತಿದ್ರಲ್ಲ, ಇವತ್ತೆಲ್ಲ ಸೆಟ್ ಮಾಡೋರೆ ನೋಡಿ. ಫುಲ್ಲು ಮಾಡಿ ತೆಗಿತಾರೆ. ಮತ್ತೆ ಈಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮುಂದ್ಗಡೆ ಇದೆ ನೋಡಿ ಡ್ರಿಲ್ಲಿಂಗ್, ಅದರಿಂದ ಮಾಡಿ ತೆಗಿತಾರೆ. ಮೋಸ್ಟ್ಲಿ ಇವತ್ತು ಒಳಗಡೆ ಹೋಯ್ತದೆ. ನಾವು ಹೋಗೋಣ.